ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಈ ಒಂದು ಯೂಟ್ಯೂಬ್ ಬ್ಲಾಗ್ ಸ್ವಾಗತ ಸುಸ್ವಾಗತ ನಿಮಗೆಲ್ರಿಗೂ. ಗೈಸ್, ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಐತಿ. ಏನಪ್ಪ ಅಂತಂದ್ರೆ, ನಾನು ಇವತ್ತು ಬೆಂಗಳೂರಿಗೆ ಹೊಂಟೇನಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ. ಆ್ಯಂಡ್ ಆ ಇಂಟರ್ವ್ಯೂದಾಗ ಆಗೋ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತಿ, ಏನು ಅದೆಲ್ಲ ಹೆಂಗಿರ್ತದ, ನಾನು ನಿಮ್ಮ ಮುಂದೆ ಕಂಪ್ಲೀಟ್ಲಿ ನಿಮ್ಮ ಮುಂದೆ ಇಡಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಆ್ಯಂಡ್ ಈ ವಿಡಿಯೋದಾಗ ಕಂಟಿನ್ಯೂ ನೋಡ್ತೀರಿ ನೀವು. ಸ್ಟೇ ಟ್ಯೂನ್ಡ್ ಗೈಸ್. चलो भाई देखो अब मैं क्या करता हूँ. ಗೈಸ್, ಫೈನಲಿ ಲೊಕೇಶನಿಗೆ ರೂಮ್ ಲೊಕೇಶನಿಗೆ ಹೊಂಟೇನಿ ಗೈಸ್. ಭಾಳ ಅಂದ್ರೆ ಭಾಳ ಸುಸ್ತ ಆಗತೈತಿ. ನಿನ್ನೆ 9 ಗಂಟೆಯಿಂದ ಟೈಮ್ ಎಷ್ಟು ಅಂದ್ರೆ ಈಗ 5 ಗಂಟೆ ಆಗೈತಿ. ಯಪ್ಪ ದೇವ್ರೆ. ಗೈಸ್, ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋಣ. ಆಮೇಲೆ ಮತ್ತೆ ಅಲ್ಲಿ ಏನೇನು ನಡೀತೈತಿ ಎಲ್ಲ ತೋರಿಸ್ತೇನೆ ಗೈಸ್. ಸ್ಟೇ ಟ್ಯೂನ್ಡ್ ಗೈಸ್. ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಬೆಳಗ್ಗೆ ಎದ್ದು ಎಲ್ಲ ಈಗ ಫ್ರೆಶ್ ಅಪ್ ಆಗಿ ಗೈಸ್ ಕಂಪ್ನಿ ಕಡೆಗೆ ಹೊರಟಿದ್ದೀನಿ. ಟಿಫಿನ್ ಮಾಡ್ಕೊಂಡು ರೆಸ್ಯೂಮಿಂದ ಎಲ್ಲ ಕಾಪಿ ತರಿಸ್ಕೊಂಡು ಪ್ರಿಂಟರ್ ತರಿಸ್ಕೊಂಡು ಹೊರಟಿದ್ದೀನಿ ಗೈಸ್. ನೋಡೋಣ ಕಲಿ ಏನಾಗ್ತದಂತ ಗೈಸ್. ನಂಗೆ ಗೊತ್ತಿಲ್ಲ ಇದು ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀನೋ ರಿಜೆಕ್ಟ್ ಆಗ್ತೀನೋ ಗೊತ್ತಿಲ್ಲ ನಿಜ ಗೈಸ್. ನಿನ್ನೆ ರಾತ್ರೆಲ್ಲ ನಿದ್ದೆ ಆಗಿಲ್ಲ. ಭಾಳ ಅಂದ್ರೆ ಭಾಳ ಕಣ್ಣೀರು ಆಗತ್ತೈತಿ. ಜಾಬ್ ಹುಡುಕ್ಬೇಕಂದ್ರೆ ಬೆಂಗಳೂರೊಳಗೆ ಭಾಳ ಕಷ್ಟ ಐತಿ ಗೈಸ್. ನಾನು ನಿಮಗೆ ನನ್ನಿಂದ ಒಂದೇನು ಸಜೆಷನ್ಪ್ಪ ಅಂದ್ರೆ ಗೈಸ್, ನೀವು ಡಿಗ್ರಿ ಮುಗಿದ್ಮೇಲೆ ಜಾಬ್ ಹುಡುಕ್ತಾನಂದ್ರೆ 1 ವರ್ಷ ಬೇಕು. ನೀವು ಡಿಗ್ರಿ ಫೈನಲ್ ಇಯರ್ ಇದ್ದಂಗೆ ನೀವು ಜಾಬ್ ಹುಡ್ಕೋಕೆ ಟ್ರೈ ಮಾಡಿದ್ರೆ ನೀವು ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದಮೇಲೆ ಆದ್ರೆ ನಿಮಗೆ ಜಾಬ್ ಸಿಗ್ತದೆ. ಯಾಕಂದ್ರೆ ನೀವು ಅವಾಗ ಇನ್ನೂ ಫ್ರೆಷರ್ಸ್ ಇರ್ತೀರಿ. ಹಾಗಾಗಿ ಬನ್ನಿ ಗೈಸ್, ಲೆಟ್ಸ್ ಗೋ. ಫೈನಲಿ ಕಂಪ್ನಿ ಹತ್ರ ರೀಚ್ ಆದ್ವಿ. ನೋಡೋಣ ಬರ್ರಿ ಒಳಗಡೆ ಏನೇನು ಆಗ್ತದಂತ. ಆ್ಯಂಡ್ ಕಂಪ್ನಿ ಹೆಂಗೈತಿ ಏನು ಒಳಗಡೆ ಬಿಟ್ಟರೆ ತೋರಿಸೋ ಪ್ರಯತ್ನ ಮಾಡ್ತೇನೆ ಗೈಸ್. ನೋಡೋಣ ಏನಾಗ್ತದಂತ. ಐ ಥಿಂಕ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ. ನೋಡೋಣ, ನನ್ನ ಅಲೋ ಇದ್ರೆ ಎಲ್ಲ ತೋರಿಸ್ತೀನಿ. ಇಲ್ಲಾಂದ್ರೆ ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇದೇ ನೋಡಿ ಗೈಸ್ ಕಂಪ್ನಿ. ನಾವು ಇಲ್ಲಿಂದ ಹೋಗಬೇಕು. इंटरव्यू अटेंड करने के लिए आया भैया, ये लॉग शूट कर रहा है. इंटरव्यू अटेंड करने के लिए आया. हाँ, लॉग कर रहा है भैया, इसलिए लॉग बना रहा है. परमिशन नहीं है? ठीक है. ಎಂತ ಬ್ರೋ ನಿಮ್ಮದು ಮತ್ತು ಊರು ಯಾವುದು ಬ್ರೋ? ಉಡುಪಿಲಿ ಎಲ್ಲಿ ಬ್ರೋ? ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ಇವನು ನನಗೆ ಹೊಸದಾಗಿ ದೋಸ್ತಾಗ್ಯಾನ. ವಾಟ್ಸ್ ಯುವರ್ ನೇಮ್ ಬ್ರೋ? ಬಸವರಾಜಗೌಡ ಹಿಯರ್. ಆ್ಯಂಡ್ ಇದು ನನ್ನ 3ನೇ ರೌಂಡ್.
ಆ್ಯಂಡ್ ನಂದು ಇದು 3ನೇ ರೌಂಡ್ ಸೆಲೆಕ್ಟ್ ಆಗೈತಿ ಗೈಸ್. ಯಾಕಂದ್ರೆ ನಾನಿಲ್ಲಿ ಏನೋ ನಿಮಗೆ ನೀಟಾಗಿ ತೋರ್ಸೋಕೆ ಹಾಕೊಂತಿಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಾತಿ ಏನನ್ನೋದು. ಯಾಕಂದ್ರೆ ಇಲ್ಲಿ ಫೋನ್ ಅಲೋ ಇಲ್ಲ, ಅದ್ರ ಸಲುವಾಗಿ ನಾನು ಫೈನಲಿ ಟೈಮ್ 9:30 ಮೇಲೆ ಆಗೈತೆ ಗೈಸ್. ಹೋಗಿ ಇಂಟರ್ವ್ಯೂ ಮುಗಿಸೋಣ ಹೊಂಟೇನಿ. ಬಾಯ್ ಬಾಯ್ ಗೈಸ್. ಗೈಸ್ ಇಂಟರ್ವ್ಯೂ ಮುಗಿಯೋಷ್ಟೊತ್ತಿಗೆ 9:30 ಆಯ್ತು. ನಾನು ಕೆಫೆಟೇರಿಯಾ ಒಳಗಲ್ಲಿ ಊಟ ಮುಗಿಸ್ಕೊಂಬರೋಷ್ಟೊತ್ತಿಗೆ 9:45 9:50 ಬಂದೈತಿ ಈಗ. ಸೊ ಗೈಸ್ ಐ ಥಿಂಕ್ ಇಟ್ಸ್ ನಾಟ್ ಟಫ್ ಫಾರ್ ಮೀ ಆ್ಯಂಡ್ ಗೈಸ್ ಈಸಿಲಿ ಫೇಸ್ ಮಾಡ್ಬೋದು. ಇಂಟರ್ವ್ಯೂ ಏನು ಅಷ್ಟು ಟಫ್ ಇಲ್ಲ, ಆದರೆ ವೇಟ್ ಭಾಳ ಮಾಡಿಸ್ತಾರೆ ಗೈಸ್. ನಾನು ಬೆಳಗ್ಗೆ 9 ಗಂಟೆಗೆ ಹೋದಾಗ ಈಗ ಬರಾಕತ್ತೀನಿ ನೋಡಿರಿ ಗೈಸ್. ರೂಮಿಗೆ 12:15 ಆಗೈತಿ. ಈಗ ರೂಮಿಗೆ ಬಂದೇನಿ. ಯಾಕಂದ್ರೆ ರೂಮ್ ಕೀಲಿ ನನ್ನ ಫ್ರೆಂಡ್ ಹತ್ರ ಇತ್ತು. ಇದು ನನ್ನ ಫ್ರೆಂಡಿನ ರೂಮು. ಎಲ್ಲ ಇಂಟರ್ವ್ಯೂ ಮುಗಿಸ್ಕೊಂಡು ರೂಮ್ ಕೀ ಇಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಅದು ಬಿಡ್ರಿ ಗೈಸ್, ಇಂಟರ್ವ್ಯೂ ಹೆಂಗೆ ನಡೀತು ಏನೆಲ್ಲ ಹೇಳ್ತೀನಿ ಕ್ಲಿಯರ್ಲಿ. ಯಾಕಂದ್ರೆ ನನಗೆ ಕಂಪ್ಲೀಟ್ಲಿ ಅಲ್ಲಿ ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ನ ನಾನು ಪಡೆದಿದ್ದ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ತೋರಿಸೋದಾಗಲಿಲ್ಲ. ಅಟ್ಲೀಸ್ಟ್ ಹೇಳ್ತೇನೆ ಇಂಟರ್ವ್ಯೂ ಹೆಂಗೆ ನಡೀತು ಏನಂತಂದೇಳಿ. ಮುಂದೆ ಹೋಗೋರು ಈಗ ಫುಲ್ಲಿ ಪ್ರಿಪೇರ್ ಆಗಿ ಹೋಗಿಬಿಡ್ರಿ ಮುಂದೆ. ಫಸ್ಟ್ ರೌಂಡ್ ನಾನು ಇವತ್ತು ಹೋಗಿದ್ದೇನಪ್ಪ ಅಂದ್ರೆ 9 ಗಂಟೆಗೆ ಅಲ್ಲಿ ಎಂಟರ್ ಆದ ಕೂಡಲೇ ಐ ಡಿ ಕಾರ್ಡ್ ಕೊಟ್ಟರು. ಐ ಡಿ ಕಾರ್ಡ್ ಹಾಕೊಂಡು ಕಂಪ್ನಿ ಒಳಗೆ ಹೋದೆ. ಕಂಪ್ನಿ ಒಳಗೆ ಹೋದ್ಮೇಲೆ ಅವರು ಫಸ್ಟ್ ರೌಂಡ್ ಅಸೆಸ್ಮೆಂಟ್ ರೌಂಡ್ ಕೊಟ್ಟರು. ಆ ಅಸೆಸ್ಮೆಂಟ್ ರೌಂಡ್ ಒಳಗೆ ಏನೇನಿತ್ತಪ್ಪ ಅಂದ್ರೆ ಲೈವ್ ಚಾರ್ಟ್ ಸೆಷನ್ ಇತ್ತು. ಆಮೇಲೆ ನ್ಯೂಮ್ಯಾರಿಕಲ್ ರೀಸನಿಂಗ್ ಒಂದಿತ್ತು. ಆಮೇಲೆ ಪ್ಯಾಸೇಜ್ ರೀಡಿಂಗ್ ಒಂದಿತ್ತು. ಆಮೇಲೆ ಇಂಗ್ಲೀಷ್ ಗ್ರಾಮರ್ ಅದೊಂದಿತ್ತು. ಒಟ್ಟು 4 ಸೆಷನ್ ಇದ್ವು. ಆಮೇಲೆ ಮತ್ತು ಸ್ಕ್ರೀನಿಂಗ್ ರೌಂಡ್ ಕಂಡಕ್ಟ್ ಮಾಡಿದ್ರು ಸೆಕೆಂಡ್ ರೌಂಡ್. ಆ ಸ್ಕ್ರೀನಿಂಗ್ ರೌಂಡ್ ಒಳಗಡೆ ಏನೇನು ಕೇಳಿದ್ರು ಅಂದ್ರೆ ನಿಮ್ಮ ರೆಸ್ಯೂಮ್ ಇಟ್ಕೋತಾರೆ. ನಿಮ್ಮ ರೆಸ್ಯೂಮ್ ಒಳಗಿಂದ ಏನಾದರೂ ಒಂದು ಕೇಳ್ಬೋದು, ಇಲ್ಲಾಂದ್ರೆ ಔಟ್ ಆಫ್ ರೆಸ್ಯೂಮ್ ಕೇಳ್ಬೋದು. ಔಟ್ ಆಫ್ ರೆಸ್ಯೂಮ್ ಅಂದ್ರೆ ಅದು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಟೆಲ್ ಮಿ ಅಬೌಟ್ ಯುವರ್ ಹೋಮ್ ಟೌನ್ ಅಂದ್ರೆ ನಿಮ್ಮ ಊರಿನ ಬಗ್ಗೆ ಕೇಳೋದಾಗಿರ್ಬೋದು. ಈ ಥರ ಕೇಳ್ತಾರೆ. ಅದಾದ ತಕ್ಷಣ ಮತ್ತು ನಮಗೆ ಅಲ್ಲಿಗೆ ಎಷ್ಟೊತ್ತು ಮಾಡಿದ್ರು ಅಂದ್ರೆ ಮಧ್ಯಾಹ್ನ 1 ಗಂಟೆ ಮಾಡಿದ್ರು. ಆಮೇಲೆ ನಾವು ಕೆಫೆಟೇರಿಯಾಗೂ ಅಲ್ಲೇ ಊಟ ಮಾಡ್ಕೊಂಡು ಬಂದು ಎಲ್ಲ ಮಾಡಿದ್ವಿ. ಆಮೇಲೆ ಮತ್ತೆ ಬರೋಕ್ಕೆ ಹೇಳಿದರು. ಮತ್ತು ಅಸೆಸ್ಮೆಂಟ್ 3rd ರೌಂಡ್ ಕಂಡಕ್ಟ್ ಮಾಡಿದ್ರು ಅವರು, ಅಸೆಸ್ಮೆಂಟ್ ಟೆಸ್ಟ್. ಆ ಅಸೆಸ್ಮೆಂಟ್ ಒಳಗೂ ಏನಿತ್ತಪ್ಪ ಅಂದ್ರೆ ನ್ಯೂಮ್ಯಾರಿಕಲ್ ರೀಸನಲ್ ಆಪ್ಟಿಟ್ಯೂಡ್ಸ್ ಇತ್ತು. ಆಮೇಲೆ ಮತ್ತೇನಿತ್ತಪ್ಪ ಅಂದ್ರೆ ಪ್ಯಾಸೇಜ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ಯಾಸೇಜ್ ರೀಡಿಂಗ್ ಇತ್ತು. ಆಮೇಲೆ ಮತ್ತು ಇಂಗ್ಲೀಷ್ ಗ್ರಾಮರ್ ಇತ್ತು. ಅಷ್ಟು ಬಿಟ್ಟು ಏನೂ ಇರಲಿಲ್ಲ. ಮತ್ತು 4th ರೌಂಡ್ ಆ ರಿಸಲ್ಟ್ ಬರೋಕನ ಭಾಳ ಹೊತ್ತು ಕಾಯಿಸಿದ್ರು ಅವರು. ಅಪ್ರಾಕ್ಸಿಮೇಟ್ಲಿ ಅವರು ಕಾಯಿಸಿದಂದ್ರೆ ಒಂದು 4 ಗಂಟೆ ತನಕ ಕಾಯಿಸ್ಯಾರ. ಆಮೇಲೆ ಮ್ಯಾನೇಜರ್ ರೌಂಡ್ ಸ್ಟಾರ್ಟ್ ಆಯ್ತು. ಮ್ಯಾನೇಜರ್ ರೌಂಡ್ ಸ್ಟಾರ್ಟ್ ಆದ ಕೂಡಲೇ ಅವರು ಇಂಟರ್ವ್ಯೂ ತಗೊಳಕ್ಕೆ 1 ತಾಸು ಮಾಡಿದರು. ಅಲ್ಲಿ 5 ಗಂಟೆ ಆಯ್ತು. ಅಲ್ಲಿಂದ ಶುರು ಮಾಡಿದ್ರೆ ಒಬ್ಬೊಬ್ರದ ರೆಸ್ಯೂಮ್ ಅವ್ರು ಯಾರ್ಯಾರಿಗೆ ಬೇಕೋ ಅವ್ರು ಇಷ್ಟ ಆಗಿದ್ದು ರೆಸ್ಯೂಮ್ ತೊಗೊಳ್ತಿದ್ರು. 1 ಬೈ 1 ತೊಗೊಳ್ತಿದ್ದಿಲ್ಲ. ಹಂಗಾಗಿ ನಮ್ದು ಲೇಟ್ ಆಗ್ತದೆ. ಅಲ್ಲಿ ಮ್ಯಾನೇಜರ್ ರೌಂಡ್ ಒಳಗೆ ಕೇಳಿದ್ದೇನು ಅಂದ್ರೆ ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ, ಮತ್ತು ನೀನು ITI ಮಾಡಿ ಯಾಕೆ PUC ಮಾಡಿದಿ, PUC ಆರ್ಟ್ಸ್ ಮಾಡಿ ಮತ್ತೆ ಯಾಕೆ BCom ಮಾಡಿದಿ, ಹಿಂಗೆಲ್ಲ ಕೇಳಿದ್ರು ಗೈಸ್. ಆಮೇಲೆ ಮತ್ತು ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ ಅದನ್ನ ಕೇಳಿದ್ರು. ಆಮೇಲೆ ಮತ್ತು ನಿಂದು ಹಾಬೀಸ್ ಬಿಟ್ಟು ಅಪಾರ್ಟ್ ಫ್ರಮ್ ದಿ ಹಾಬೀಸ್ ಮತ್ತು ನೀ ಏನೇನು ಮಾಡ್ತೀನಿ ಅಂತ ಕೇಳ್ತಾರೆ. ಆಮೇಲೆ ಮತ್ತು ಅನ್ಪ್ರಿಡಿಕ್ಟೇಬಲ್ ಕ್ವಶನ್ಸ್ ಭಾಳ ಮಂದಿಗೆ ಭಾಳ ಕೇಳ್ಯಾರ. ಅಂದ್ರೆ ನಂಗೆ ಈಸಿ ಕ್ವಶನ್ಸ್ ಬಂದಿದ್ವು. ಇದು ನನಗೆ ಹೆಂಗೆ ಫೀಲ್ ಆಯ್ತಪ್ಪ ಅಂದರೆ ಇದು ಸ್ವಲ್ಪ ಈಸಿ ಇತ್ತು. ಯಾಕಂದ್ರೆ ನಾನು ಮೊದಲೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಒಂದು 3-4 ಕಡೆಗೆ. ಹಾಗಾಗಿ ಇದು ನನಗೆ ಈಸಿ ಅನಿಸ್ತು. ಮತ್ತು ಪರ್ಸ್ನಾಲಿಟಿ ಕ್ವಶನ್ಸ್ ಬಗ್ಗೆ ಕೇಳಿದ್ರು ಗೈಸ್. ಅಂದ್ರೆ ಪರ್ಸ್ನಾಲಿಟಿ ಕ್ವಶನ್ಸ್ ಅಂದ್ರೆ ಹೆಂಗಂದ್ರೆ ಈಗ ನೀವು ಸಿಟ್ನಾಗಿರ್ತೀರಿ. ಸಿಟ್ನಾಗಿದ್ದಾಗ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಇನ್ನೊಬ್ರ ಜೊತೆಗೆ ಅಂತ ಒಂದು ಕ್ವಶನ್ ಆ ಥರ ಎಲ್ಲ ರೈಸ್ ಆಗಿರ್ತಾವೆ. ಅದಕ್ಕೆ ಆಪ್ಷನ್ ಇರ್ತಾವೆ.
ಆಪ್ಷನ್ ಇದ್ದಾಗ ನೀವು ಪೊಲೈಟಾಗಿ ಅದಕ್ಕೆ ಆನ್ಸರ್ ಮಾಡ್ಬೇಕಾಗ್ತೈತಿ. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ನಿಮ್ಗೆ ಯಾರಾದರೂ ಒಬ್ರು ಏನಾದರೂ ಸಜೆಸ್ಟ್ ಮಾಡಿದಾಗ ಅದು ನೀವು ಏನಂತ ತಿಳ್ಕೊತೀರಿ, ಅದನ್ನ ನೀವು ಇಗ್ನೋರ್ ಮಾಡ್ತಿರೋ ಇಲ್ಲ ಅದನ್ನು ನೀವು ಅದನ್ನು ನೀವು ಮೋಟಿವೇಶನ್ ಆಗಿ ತೊಗೊಳ್ತಿರೋ ಇಲ್ಲ ಏನಂತ ತೊಗೊಳ್ತೀರಿ, ಈ ಥರ ಕ್ವಶನ್ಸ್ ಬರ್ತಾವೆ. ನಿಮ್ಮ ಮೆಂಟಾಲಿಟಿ ತಿಳ್ಕೊಳಕ್ಕೋಸ್ಕರ ಈ ಥರ ಒಂದು ಕ್ವಶನ್ಸ್ನ ಕೇಳಿರ್ತಾರೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇದರೊಳಗಡೆ ನೀವು ಈ ಒಂದು ಅಸೆಸ್ಮೆಂಟನ್ನು ಕ್ಲಿಯರ್ ಮಾಡಿದ್ರೆ ಅಂದರೆ ಐ ಥಿಂಕ್ ಎಲ್ಲ ಕ್ಲಿಯರ್ ಆಗ್ತಾವಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಅಸೆಸ್ಮೆಂಟ್ ಸ್ವಲ್ಪ ಟಫ್ ಇರ್ತೈತಿ. ಹಾಗಾಗಿ ಇದು ನನ್ನ 3ನೇ ಎಕ್ಸ್ಪೀರಿಯೆನ್ಸ್ 4ನೇ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಮೇ ಬಿ. ಹಾಗಾಗಿ ನಾನು ಫಸ್ಟಿಗೆಲ್ಲ ನರ್ವಸ್ ಆಗ್ತಿದ್ದೆ. ಆಮೇಲೆ ನಾನು ರಿಜೆಕ್ಟ್ ಆಗಿ ಇವತ್ತು ನಾನು ಬಂದೇನಿ. ನನಗೂ ಗೊತ್ತಿಲ್ಲ, ಮ್ಯಾನೇಜರ್ ರೌಂಡ್ ಆದಮೇಲೆ ಇನ್ನೂ ಏನಪ್ಪ ಅಂದ್ರೆ ರಿಸಲ್ಟ್ ಇನ್ನೂ ಏನೂ ಹೇಳಿಲ್ಲ, ಸೆಲೆಕ್ಟ್ ಆಗೇನಿ ರಿಜೆಕ್ಟ್ ಆಗೇನಿ ಅಂತ. ನಾಳೆ ಮತ್ತು 3 ಗಂಟೆಗೆ ಬರೋಕ್ಕೆ ಹೇಳ್ಯಾರ. ನೋಡೋಣ ಗೈಸ್ ಏನಾಗ್ತದಂತ. ಗೈಸ್ ಫೈನಲಿ ಇವತ್ತು 3 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಅಂದ್ರೆ ನಾವು 2 ಗಂಟೆಗೆ ಬಂದ್ವಿ. ಫೈನಲಿ ರೂಮ್ ಕೀಲಿ ಇಸ್ಕೊಂಡು ಹೊಂಟನಿ. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ಗೈಸ್, ಸೆಲೆಕ್ಟ್ ಆಗೈತಿ. ನೋಡೋಣ ಏನಾಗ್ತದಂತ ಗೈಸ್. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ನಾನು ಮನ್ಯಾಗ ಹೇಳಿಲ್ಲಂಗೆ ಬಂದಿದ್ದೆ. ಆದ್ರೆ ಫೀಲಿಂಗ್ ಮಾತ್ರ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಸೆಲೆಕ್ಟ್ ಆಗ್ತೇನೆ ಅಂತ ಬಂದಿದ್ದಿಲ್ಲ. ಸೆಲೆಕ್ಟ್ ಆಗೇನಿ ಕಂಪ್ನಿಗೆ. ಇವತ್ತೊಂದು ವರ್ಚುವಲ್ ಇಂಟರ್ವ್ಯೂ ಮಾಡಿದ್ರು ಗೈಸ್, ಅದರೊಳಗೂ ಸೆಲೆಕ್ಟ್ ಆದೆ. ಬಟ್ ಇವತ್ತು ರಿಸಲ್ಟ್ ಹೇಳ್ತೇನೆ ಅಂತ ಹೇಳಿದ್ರು. ಆದರೆ ಇನ್ನೊಂದು ರೌಂಡ್ ಮಾಡಿದ್ರು, ಅದು ವರ್ಚುವಲ್ ಇಂಟರ್ವ್ಯೂ ಆಗಿತ್ತು. ಅದು ಫೇಸ್ ಟು ಫೇಸ್ ಆಗಿರಲಿಲ್ಲ ಗೈಸ್. ನೆಕ್ಸ್ಟ್ ಏನಿಲ್ಲ ಗೈಸ್, ನಾಳೆ ಊರಿಗೆ ಹೋಗುತ್ತೆ ಡೈರೆಕ್ಟಾಗಿ. ಅದೇನು ಪ್ರೊಸೀಜರ್ ಐತಿ ಆನ್ಲೈನ್ ಒಳಗೆ ಫಿಲ್ ಮಾಡಿ ನಾಳೆ ಊರಿಗೆ ಹೋಗೋದು ಗೈಸ್. ಇಷ್ಟು ಟೈಮಿಗೆ 10 ಗಂಟೆ ಆಗೈತೆ ಗೈಸ್. ಆದ್ರೆ ಇನ್ನೂ ರೂಮಿಗೆ ಹೊಂಟೀನಿ. ಮಧ್ಯಾಹ್ನ 1 ಗಂಟೆಗೆ ಬಿಟ್ಟಿದ್ದೆ. ಇಷ್ಟ ನೋಡ್ರಿ ಗೈಸ್. ಆದರೂ ಫೈನಲಿ ಒಂದು ಜಾಬ್ ತೊಗೋಬೇಕಂದ್ರೆ ಎಷ್ಟೆಲ್ಲ ಭಾಳ ಕಷ್ಟಪಡ್ಬೇಕು ಗೈಸ್. ಅಷ್ಟು ಹಗುರಿಲ್ಲ. ಕಾಡಿಸ್ತಾರೆ ಭಾಳ. ಒಂದೇ ಸಲಿಗೆ ಸೆಲೆಕ್ಟ್ ಮಾಡೋದಿಲ್ಲ ಯಾರನ್ನೂ. ಅವ್ರ ಮನ್ಸಿಗೆ ಬಂದ್ರೆ ತೊಗೊಳ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಮತ್ತೊಂದು ರೌಂಡ್ ನಡೆಸ್ತಾರೆ. ಇಂಟರ್ವ್ಯೂದು ಹೆಂಗಂತ ಹೇಳೋಕ್ಕಾಗಂಗಿಲ್ಲ. ಅದೇ ಅವ್ರಿಗೆ ಹೆಂಗೆ ಬರುತ್ತೋ ಮನ್ಸಿಗೆ ಬರುತ್ತಾ ಹಂಗೆ ಮಾಡ್ತಾರೆ. ಬಟ್ ಇಂಟರ್ವ್ಯೂ ಸಿಸ್ಟಮ್ ಒಂದೇ ಇರೋಂಗಿಲ್ಲ. ಫೈನಲಿ ಈ ಲಾಗ್ ಇಷ್ಟ ಆಗಿದ್ರೆ ಆಮೇಲೆ ವರ್ಚುವಲ್ ಇಂಟರ್ವ್ಯೂ ಒಳಗೆ ಸೆಲ್ಫ್ ಇಂಟ್ರಡಕ್ಷನ್ ಕೇಳಿದ್ರು. ಮತ್ತು ನೀನು ಇದೇ ಕಂಪ್ನಿ ಯಾಕೆ ಚೂಸ್ ಮಾಡಿದೆ ಅಂತ ಹಾಗೆಲ್ಲ ಕೇಳ್ತಾರೆ. ಮತ್ತು ನಿಮ್ಮಪ್ಪ ಅಮ್ಮ ಏನು ಮಾಡ್ತಾರೆ, ನೀನು ಯಾಕೆ ಅಗ್ರಿಕಲ್ಚರ್ ನಿಮ್ಮಪ್ಪ ಏನು ಮಾಡ್ತಾರೆ, ಮತ್ತು ನೀನು ಯಾಕೆ ಅದನ್ನ ಮಾಡ್ಬಿಟ್ಟು ಈ ಕೆಲಸಕ್ಕೆ ಸೇರೋಕ್ಕೆ ಇಷ್ಟಪಡೋಕ್ಕೆ ಹಾಗೆಲ್ಲ ಕೇಳ್ತಾರೆ ಗೈಸ್. ಅದಕ್ಕೆಲ್ಲ ನಾವು ಪೊಲೈಟ್ಲಿ ಆನ್ಸರ್ ಮಾಡೋಕ್ಕಾಗ್ತೈತಿ. ಐ ಥಿಂಕ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್ ಬಾಯ್ ಗೈಸ್.